ಇದು ಈಗ ಎದ್ದೈತೆ ನೋಡ್ರಿ, ಇದು ಕಪ್ಪಿ ಇಲ್ಲಿ 8 ದಿನಕ್ಕೊಮ್ಮೆ ಬರುತ್ತಂತ. ಫೈನಲಿ ಹಿಂಗ ರೆಡಿ ಆಗಿದ್ದೀನಿ. ಸಿಕ್ಕಿದೆ ನಾರಿದಟ್ಟಿ ನೋಡ್ರಿ. ಅವ್ರೇನ್ ಹೇಳ್ತಾರ ಕೃಷ ಕೃಷ ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೇರಿ ನೋಡ್ರಿ ಎಷ್ಟು ಚಳಿ ಐತಂತಂದ್ರ 7 ಗಂಟೆ ಆಗೈತಿ. ಆದ್ರೆ ಇಲ್ಲಿ ಮಂಜು ತರ ಕಾಣಕೊಂತೈತಿ. ಇದು ಈಗ ಎದ್ದೈತಿ ನೋಡ್ರಿ, ಇದು ಕಪ್ಪಿ. ಎಂಟು ನಂದು ಶಟ್ ಡೌನ್ ಆಗ್ಬಿಟ್ಟೈತಿ. ನಾನು ಎದ್ದುಗಟ್ಟೆ ನೋಡಕ್ ಹೋಗ್ತೀನಿ. ಮತ್ತೆ ತಂದು ಚಾರ್ಜರ್ ಇಟ್ಟೆ. ಗುತ್ತಿಗೆದಾರರು ನೋಡ್ರಿ ಫ್ರೆಂಡ್ಸ್, ಇವತ್ತು ನೀರು ಬಂದಿದೆ ಅಂತ. ಇಲ್ಲಿ 8 ದಿನಕ್ಕೊಮ್ಮೆ ಬರುತ್ತಂತ. ಅದು ಒಂದು ಸಿಂಟೆಕ್ಸ್ ತುಂಬಿಸಿದ್ದಾರೆ. ಸಣ್ಣದ ಪುಟ್ಟಿ ಇದು ಒಳಗಂತ್ರ ತುಂಬಿ ಹೋಗಿದೆ. ಏನ್ರಿ ನೋಡ್ರಿ, ನಮ್ಮ ಅಕ್ಕ ಇಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ. ಇವ್ರು ನಮ್ಮ ಅಕ್ಕ ಅಂದ್ರೆ ನಮ್ಮ ಮಾಮನ ಹೆಂಡ್ತಿರಿ, ನಮ್ಮ ಮಮ್ಮಿ ಅವರ ಅಣ್ಣನ ಹೆಂಡ್ತಿ. ಜ್ಯೋತಿ ನೋಡ್ರಿ ಎದ್ದು ಲಿಫ್ಟ್ ಹಚ್ಚಿಂದ ಹೆಂಗ್ ಬಂದಾಳ. ಇದು ನಮ್ಮ ಅಣ್ಣನ ಮಗಳು. ಇದು ನಮ್ಮ ಮಾಮನವ್ರ ಮನೆಗೆ ಬಂದೀವಿ. ಇಲ್ಲಿ ಅಲ್ಲಿ ಜಾಗ ಸಾಲಲ್ಲ ಅಂತೇಳಿ ಈ ಕಡೆ ಬಂದೀವಿ. ನಮ್ಮ ಅಪ್ಪಾಜಿ ನೋಡ್ರಿ ಮೀಸೆನೇ ಈ ರೇಂಜಿಗೆ ಬಾಸ್ತಿದಾರ. ಅಲ್ಲ, ಮಿಸಿ ಮಾವನ ಮನಸ್ಸು ಕದ್ದಿ ಲಾವಣ್ಯ ನಾವ್ ಮಾಡ್ಬೇಕಂತ ಮಾಡಿದ್ವಿ. ನೋಡ್ರಿ ನಮ್ಮ ಅಪ್ಪಾಜಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಇವಾಗ ಜಾಯ್ನ್ ಆಗ್ಯಾರ. ಮತ್ತೆ ಹಾಯ್ ಏನಪ್ಪಾಜಿ. ನೋಡ್ರಿ ಮನ್ಯಾಗ ಫುಲ್ ಪ್ರಿಪ್ರೇಷನ್ ನಡೆಯಕಂತೈತಿ. ಇಲ್ಲಿ ಕೆಲಸ ಸ್ಟಾರ್ಟ್ ಆಗೈತಿ. ಇಲ್ಲಿ ಏನು ಇಂಥ ಪರಿ ಕೆಲಸ. ನಾನು ಮತ್ತೆ ರೇಷ್ಮಾ ಜಾನುಗ್ ಬಟ್ಟೆ ತಗೊಳ್ಳೋಣ ಅಂತೇಳಿ ಹೋಗಿದ್ವಿ. ನೋಡ್ರಿ ಶಾಪ್ ಒಳಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಸ್ಕೊಟ್ಟೆ. ಹಾಗೆ ರೇಷ್ಯೂ ನೋಡಿ. ಓಕೆ, ಇವಾಗ ಮನೆಗೆ ಹೋಗ್ತೀವಿ. ಸಾವಿ ನೋಡ್ರಿ ಬೂದ್ ಬುಕ್ಕಿ ಆಗ್ಯಾಳ. ರೇಷ್ಮಾ ನೋಡ್ರಿ ಇಲ್ಲಿ ಜಡೆ ಆಗ್ತಾ ಇದ್ದಾಳೆ. ನಮಗೆ ಲಿಫ್ಟಿಗೆ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಇವ್ರು ನೋಡ್ರಿ ಇವ್ರಿಗೆ ಸಿಕ್ಕಿಲ್ಲ, ಹೋಗಿ ಬಂದಾರ ಅವಾಗಲೇ. ನೋಡ್ರಿ ಇವರು ಕಡ್ಲಿ ತಗೊಂಬಂದಾರ. ಇವರು ರೆಡಿ ಆಗ್ತಾ ಇದ್ದಾರೆ. ಯಾರ ಹೌದನ್ನ ನೋಡ್ರಿ ಫೈನಲಿ ಹಿಂಗ ರೆಡಿ ಆಗಿದ್ದೀನಿ. ರೇಷ್ಮಾ ಅವರು ಹಿಂಗ ರೆಡಿ ಆಗಿದ್ದಾರೆ. ಜ್ಯೋತಿ ಅವರು ಹಿಂಗ ರೆಡಿ ಆಗಿದ್ದಾರೆ. ಇನ್ನೂ ರೆಡಿ ಆಗಿಲ್ಲ ಸಾವು ಹಿಂದ್ಗಡೆ ಇದ್ದಾಳ. ನಾನು ಸ್ವಲ್ಪ ತೋರಿಸಲಿದ್ರಾಗ ಇಷ್ಟೇ ಇಡಿ. ಹಂಗೆ ಕೈ ಇಟ್ಟು ಒಂದು ಅರ್ಧ ಹೋಗ್ತಾ ಇದೀವಿ. ಸಿಕ್ಕಿದೆ ನಾರಿದಟ್ಟಿ ನೋಡ್ರಿ. ಆರಾಮದಿ ನೀನ? ನಿದ್ದೆ ಬಂದೈತ್ರಿ ಫ್ರೆಂಡ್ಸ್. ಫುಲ್ ಗೊತ್ತಾಯ ಪಾಪ. ಕಾಮಿಡಿ. ಅಮ್ಮಿ ನಿನ್ ಮದುವೆ ಐತಿ. ದೊಳ್ಳೆ ಬಾಲ್ಯ ವಿವಾಹ ಮಾಡತ್ತಿ ಜಾನು ನೋಡ್ರಿ. ಇದನ್ನ ಊರಿಂದ ತಗೊಂಡ್ ಬಂದಾರ. ಕರ್ಚಿಕಾಯಿ, ಮೊಸರನ್ನ ಇದೆಲ್ಲ ತಗೊಂಡ್ ಬಂದಾರ. ಎಲ್ಲ ಕೊಡ್ಬೇಕಂತ. ನೋಡ್ರಿ ನಮ್ ಜಾನಿಗೆ ಟೀ ಮಾಡಕೊಂತಾರ. ನೋಡ್ರಿ ಗಿಫ್ಟ್ ಕೊಟ್ಟಿದ್ದಾರೆ. ಕಪ್ ಮಾಡಿ ನೀವು ಹಿಡ್ಕೊರಿ.
ಗೊಂಬೆ ಮರಿ ಹೆಂಗ್ ಕುಂತೈತಿದು. ಉಂಗ್ರ ತೆಗಿ ನಂದು, ಉಂಗ್ರ ಫಿಟ್ ಆಗಕಂತೈತಿ. ಉಂಗ್ರ ಫಿಟ್ ಆಗೈತಿ ತೆಗಿ ಅಂತ ಅಮ್ಮನಾರ ಬಂದ್ರ. ಅವ್ರೇನ್ ಹೇಳ್ತಾರ ಇಲ್ಲಿ ನೋಡ್ರಿ. ನಾರಿದಟ್ಟಿ ಅಂದ್ರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ನಾರಿದಟ್ಟಿ ಅಂತಂದ್ರೆ ನಮ್ಮ ಸೈಡ್ ಮಾಡ್ತೀವಿ, ಉತ್ತರ ಕರ್ನಾಟಕ ಸೈಡ್ ಅಂತಂದರೆ ಒಬ್ಬರು ಫಸ್ಟ್ ಹುಟ್ಟಿದ ಹೆಣ್ಮಗಳಿಗೆ ಮಾಡ್ತಾರೆ. ಇಲ್ಲಿ 4 ವರ್ಷ ಅಥವಾ 9 ವರ್ಷ ಇದ್ದ ಹುಡುಗಿಯರಿದ್ದಾಗ ಈ ಥರ ನಾರಿದಟ್ಟಿ ಅಂತೇಳಿ ಫಂಕ್ಷನ್ ಥರ ಮಾಡಿ ತವ್ರ ಮನೆ ಕಡೆಯವ್ರು ಮಾಡ್ತಾರೆ ಈ ಥರ. ಸುರುತ್ಲೆ ಉಡೇದಾಗ ನೋಡ್ರಿ ಫೋಟೋಗ್ರಾಫರ್ಗಳ ಪ್ರೆಸೆಂಟ್. ಫೋಟೋಗ್ರಾಫರ್ ಒಂದು 4 ಅಷ್ಟೇ ಕ್ಲಿಕ್ ಮಾಡ್ಯಾಳ. ನಮ್ಮ ಜಾನಿಗೆ ಸಾಕಾಗಿ ಹೋಗಿತ್ರಿ. ಯಾವಾಗ ಇಲ್ಲಿಂದ ಎದ್ದೋಗೆ ನನ್ನ ಫೀಲಿಂಗ್ನಾಗಿದ್ಲು. ನಾವು ಸ್ವಲ್ಪ ಆರತಿ ಮಾಡೋಣ ಅಂತೇಳಿ ಕುಂಕುಮ ಹಚ್ಚಾಕಂತಿದ್ವಿ. ಅಳಾಕಂತಿದ್ಲು ವಲ್ಯ ಅಂತೇಳಿ ಹೆಂಗೋ ಒಂದು ಮಾಡಿ ಹಚ್ಚಿ ಆರತಿ ಬೆಳಗಿದ್ವಿ ನೋಡ್ರಿ. ನಾನು ನೋಡ್ರಿ ಸ್ವಲ್ಪ ಹಂಗೆ ಪೋಸ್ ಕೊಟ್ಟೆ ಫೋನಿಗೆ, ವಿಡಿಯೋಕ್ಕೆ. ಇವಳು ಹಂಗೆ ಕಿಸಿತಾ ಇದ್ಲು, ಮೀನ್ಸ್ ಅಳ್ತಾ ಇದ್ಲು. ನಾವು ಆ ಥರ ಮಾತಾಡ್ತೀವಿ ಸ್ವಲ್ಪ. ಜಾನ ನಗು, ಜಾನ ಇಲ್ಲೇ ಜಾನುಗ್ ನೋಡ್ರಿ ಪಾಪ ಸಾಕಾಗ್ಬಿಟ್ಟೈತಿ. ಇಲ್ಲಿಂದ ಯಾವಾಗ ಎದ್ದೋದೇನಪ್ಪ ಅಂತೇಳಿ ಕಾಯಕ್ಕೆ ಕುಂತಿದ್ಲು. ಮ್ಯಾಲಿಂದ ಫಸ್ಟ್ ಹೂವು ಬಿಚ್ಚಿದ್ರೆ ಸಾಕು ಅಂತೇಳಿ ಅಳಾಕೊಂತಿದ್ಲು. ಹೂವು ಬಿಚ್ಚಿದ ತಕ್ಷಣ ಸರ ಒಂದು ಬಿಚ್ಚ್ರಿ ಅಂತೇಳಿ ತೋರಿಸಿದ್ಲು. ನಮ್ಮ ವಸಂತಿ ನಮ್ಮ ಅಣ್ಣ ಅವರು ನಿಂತಿದ್ರು. ಅಳೋದು ಮಾತ್ರ ಆಕಿ ನಿಂದ್ರಿಸ್ಲಿಲ್ಲ. ಗಾವ್ ಆಗತ್ತಿತ್ತಾಗ ಕುರಿ ಆಯ್ತಾ ತಗದು ಏನಾರು ಮಾತಾಡ್ಸ್ಲಿ. ನಗು ನಗು ಬಂತಾಳೆಮ್ಮ. ಕೃಷ್ಣ ಆಡ್ಸಂತಾರೆ. ಇಲ್ಲಿ ಊಟ ನಡೆದಿದೆ. ಅಣ್ಣ ನಮ್ದು ನೋಡ್ತೇನೆ ವಿಡಿಯೋ ಬ್ಲಾಗ್ ನೋಡ್ತಿ ಎಲ್ಲ ನೋಡಿಲ್ಲ ವಸಂತ ಹಿಂಗೆ
ಕ್ರಿಶ ನೋಡ್ರಿ ಎಷ್ಟು ಥರ ಅಡುಗೆ ಮಾಡಿದಾರ. ಇದು ಬದನೆಕಾಯಿ, 2 ಬದನೆಕಾಯಿ ಅದು ಅವ್ರು ಮಾಡ್ಕೊಂಡ್ ಬಂದಿದಾರ ನಮ್ಮ ಅತ್ತೆಯವರು. ಇದೊಂದು ಕಾಳು, ಇದೊಂದು ಪಲ್ಯ, ಇದೇನೋ ಕೋಸಂಬರಿ ಅಂತ, ಅದು ಹುಗ್ಗಿ. ಕೃಷಿ ನೋಡ್ರಿ ಅವ್ರ ಮಮ್ಮಿ ಅಪ್ಪಾಜಿ ಮಕ್ಕೊಂಡಿದ್ರು. ಇನ್ನೂ 6 ಗಂಟೆಗೆ ಎದ್ದು ನನಗೆ ನೋಡಿ ಸ್ಮೈಲ್ ಮಾಡಕ್ಕಂತಿತ್ತು. ನಾನು ಹಂಗೆ ಮಾತಾಡ್ಸ್ಕೊಂತ ಅವಳ ಹತ್ರನೇ ಕೂತಿದ್ದೆ. ಕ್ಯೂಟು ನೋಡ್ರಿ. ಇವಾಗ ರಿಟರ್ನ್ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೋದ್ರೂ ನಮ್ಮ ಊರಿಗೆ ರಿಟರ್ನ್ ಆಗೋದು ತಪ್ಪಲ್ಲ ಫ್ರೆಂಡ್ಸ್. ಟ್ರೈನಲ್ಲಿ ಸ್ವಲ್ಪ ರಶ್ ಇತ್ತು. ಅಮೂಲ್ಯ ಕೂತಿದ್ದಾಳೆ. ಟ್ರೈನ್ ಹೊಂಟಿದೆ. ನಾವು ಇವಾಗ ಮತ್ತೆ ಗಂಗಾವತಿಗೆ ಹೋಗಬೇಕು ಫ್ರೆಂಡ್ಸ್. ನಮ್ಗೆ ಟ್ರೈನಲ್ಲಿ ಹೋಗೋದಂದ್ರೆ ಭಾಳ ಮಜಾ ನೋಡ್ರಿ. ಈ ಥರ ವಿಂಡೋ ಕಡೆ ಕುಂತು ವಿಡಿಯೋ ಮಾಡ್ಕೊತ ಮನೆ ಫೀಲ್ ಇರುತ್ತಾ, ಮತ್ತು ಆರಾಮಾಗಿ ಹೋಗ್ಬೋದು ನೋಡ್ರಿ. ಹಾಗೆ ಒಂದು ವೇಲಲ್ಲಿ ಏನೋ ಜೋಳಿಗೆ ಥರ ಕಟ್ಟಿ ನಮ್ಮ ವಸಂತಿ ಪಾಪುನ ಮಲಗಿಸಿದ್ಲು. ಅನನ್ಯ, ಅಮೂಲ್ಯ ಮತ್ತು ಶಿವಾನಿ ಫೋನ್ ನೋಡ್ತಾ ಕೂತಿದ್ರು. ಮತ್ತು ನಮ್ಮ ಅಪ್ಪಾಜಿ ಹಾಗೆ ಮಲ್ಕೊಳ್ತಾ ಇದ್ರು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.